ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 57ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ದೇವಾಂಗ್ನ ತೋರಿಸ್ತಾರೆ. ದೇವಾಂಗು ಮಹಾರಾಜ್ರ ಹತ್ರ ಬರ್ತಾ ಕೇಳ್ತಿರ್ತಾನೆ, ಮಹಾರಾಜ್ರೆ ನನಗೆ ಅಪ್ಪಣೆ ಕೊಡಿ ಅಂತ. ಅದಕ್ಕೆ ಮಹಾರಾಜ್ರು ಹೇಳು ಏನು ಅಂತ ಕೇಳ್ತಿರ್ತಾರೆ. ದೇವಾಂಗು ಫುಲ್ಲು ಖುಷಿಯಾಗಿ ಹೇಳ್ತಿರ್ತಾನೆ, ಇವತ್ತು ಬೆಳಗ್ಗೆ ಮಿಸ್ ಗೂ ಅವರು ಬಂದಿದ್ರು. ಯುದ್ಧದಲ್ಲಿ ಗೆದ್ದಾಗ ಏನೇನು ನ್ಯಾಷನಲ್ ಟ್ರೆಷರ್ಸ್ ಗಳನ್ನೆಲ್ಲ ಅವರು ಇಟ್ಕೊಂಡಿದ್ರು, ಅದನ್ನೆಲ್ಲ ಅವರು ಇವಾಗ ಅರಮನೆಗೆ ಒಪ್ಸಿದ್ದಾರೆ. ಈ ಮಾತನ್ನ ಕೇಳಿದ ತಕ್ಷಣ ಮಹಾರಾಜ್ರಿಗೂ ಫುಲ್ಲು ಶಾಕ್ ಆಗುತ್ತೆ, ಮತ್ತೆ ಖುಷಿ ಕೂಡ ಆಗುತ್ತೆ. ನಿಜಾನ ಅಂತ ಕೇಳ್ತಿರ್ತಾರೆ. ದೇವಾಂಗ್ ಕೂಡ ಫುಲ್ಲು ನಗ್ತಾ ಹೇಳ್ತಿರ್ತಾನೆ, ಹಾ ಹೌದು ಮಹಾರಾಜ್ರೆ ನಿಜ. ಮಿಸ್ ಗು ಅವರು ಏನೇನ್ ತಗೊಂಡ್ಬಂದಿದ್ರಲ್ಲ ಅದ್ರಲ್ಲಿ ಮಂತ್ರಿ ಗು ಅವ್ರದ್ದು ಹಿರಿಯರ್ದು ಹಳೆ ವಸ್ತುಗಳು, ಮತ್ತೆ ಅದು ತುಂಬಾ ಪ್ರೀಶಿಯಸ್ ಮತ್ತೆ ತುಂಬಾ ವ್ಯಾಲ್ಯೂಯಬಲ್, ಅದನ್ನು ಕೂಡ ಅವರು ಕೊಟ್ಟು ಕಳ್ಸಿದ್ರು. ಮಹಾರಾಜ್ರು ಫುಲ್ಲು ಖುಷಿ ಆಗ್ತಾ ಈಗ್ಲೇ ದರ್ಬಾರ್ನ ಸ್ಟಾರ್ಟ್ ಮಾಡಿ ಅಂತ ದೇವಾಂಗಿಗೆ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ದರ್ಬಾರ್ ಸ್ಟಾರ್ಟ್ ಆಗಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಮಹಾರಾಜ್ರು ಹೇಳ್ತಿರ್ತಾರೆ, ಇವತ್ತು ಬೆಳಗ್ಗೆ ಮಿಸ್ ಗು ಅಂತ. ಅದೇ ಟೈಮಿಗೆ ಜನರಲ್ ಗು ಅಂದ್ರೆ ಮಂತ್ರಿ ಗು ಏನಿರ್ತಾರೆ ಅವರು ಮುಂದೆ ಬರ್ತಾ ಹೇಳ್ತಿರ್ತಾರೆ, ಮಹಾರಾಜ್ರೆ ನನ್ಗೆ ನಿಮ್ಗೆ ಏನೋ ಒಂದು ಹೇಳೋದಿದೆ. ಮಹಾರಾಜರು ಹೇಳ್ತಿರ್ತಾರೆ, ನಿನ್ಗೇನ್ ಅನ್ಸುತ್ತೆ ಅದನ್ನ ಮನ್ಸ್ ಬಿಚ್ಚಿ ಹೇಳು, ಏನು ಮುಜುಗರ ಪಟ್ಕೋಬೇಡ ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಂತ್ರಿ ಗು ಹೇಳ್ತಿರ್ತಾರೆ, ಇಲ್ಲಿ ಅವರು ಫಸ್ಟ್ ಮಂಡಿ ಊರಿಗೆ ಕೆಳಗೆ ಕೂತ್ಕೊಂಡು ಆಮೇಲೆ ಹೇಳ್ತಿರ್ತಾರೆ, ನಾನು 18 ವರ್ಷದಿಂದ ಸೈನ್ಯದ ಕರ್ತವ್ಯನ ನಿಭಾಯಿಸ್ತಾ ಇದ್ದೀನಿ. ಮಹಾರಾಜರು ನನ್ನ ಮೇಲೆ ಏನು ನಂಬಿಕೆ ಇಟ್ಟಿದಾರಲ್ಲ, ಆ ನಂಬಿಕೆಗೆ ನಾನು ಪ್ರಾಣ ಕೊಟ್ಟರು ಕೂಡ ನಾನು ಅದನ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ನಾನು ನನ್ನ ಫ್ಯಾಮಿಲಿಯ ಪ್ರಾಣದ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಮಹಾರಾಜರಿಗೆ ಯಾವಾಗಲೂ ನಿಯತ್ತಾಗಿರ್ತೀನಿ, ಯಾವತ್ತೂ ಈ ದೇಶಕ್ಕೆ ದ್ರೋಹ ಮಾಡೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಈ ಮಾತೆಲ್ಲ ಕೇಳಿ ಮಹಾರಾಜರಿಗೆ ತುಂಬಾನೇ ಖುಷಿ ಆಗುತ್ತೆ. ಇಲ್ಲಿ ಅವರು ನಗ್ತಾ ಎದೊಳ್ತಾ ಹೇಳ್ತಿರ್ತಾರೆ, ಶಬಾಷ್ ಮಂತ್ರಿಗೂ ಜನರಲ್ಗೂ, ಎದೊಳಿ ಮೇಲೆ ನೀವು. ನಿಮ್ಮ ಶ್ರದ್ಧೆಗೆ ನಾನು ಕೂಡ ಯಾವಾಗ್ಲೂ ಋಣಿಯಾಗಿರ್ತೀನಿ. ನೀನು ತುಂಬಾ ಶ್ರಮ ಪಟ್ಟು ಇಷ್ಟು ದೊಡ್ಡ ಕೆಲಸನ ಮುಗಿಸಿದ್ಯಾ, ನಿನಗೆ ಏನಾದ್ರೂ ಪುರಸ್ಕಾರನ ಕೊಡ್ತೀನಿ, ಅದು ತುಂಬಾ ಚೆನ್ನಾಗಿರೋದು. ಯಾಕೆ ಅಂದ್ರೆ ಯಾವ ಜನರಲ್ಗೂ ಹರ್ಟ್ ಆಗ್ಬಾರ್ದು, ಇಷ್ಟೆಲ್ಲ ಕೆಲಸ ಮಾಡಿದ್ರು ಯಾವ ಪುರಸ್ಕಾರ ಸಿಕ್ಕಿಲ್ಲ ಅಂತ. ಈ ಮಾತಿಗೆ ಜನರಲ್ಗೂ ಹೇಳ್ತಿರ್ತಾರೆ, ಮಹಾರಾಜರು ಎಲ್ಲರ ಬಗ್ಗೆನೂ ತುಂಬಾನೇ ಯೋಚನೆ ಮಾಡ್ತಾರೆ, ಮತ್ತೆ ಮಹಾರಾಣಿ ಕೂಡ ಎಲ್ಲಾನು ತನ್ನ ಸ್ವಂತ ಮಕ್ಳು ತರ ನೋಡ್ಕೋತಾರೆ. ಅವ್ರಿಗೆ ತುಂಬಾ ಒಳ್ಳೆ ಮನ್ಸಿದೆ, ಅವರು ಎಲ್ಲಾನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಈ ತರ ಮಹಾರಾಜ ಮಹಾರಾಣಿ ಸಿಕ್ಕಿರೋದು ನಮ್ ಪುಣ್ಯ, ಇವ್ರ ಸೇವೆ ಮಾಡೋದಿಕ್ಕೆ ನಾವು ತುಂಬಾನೇ ಪುಣ್ಯ ಮಾಡಿದೀವಿ ಅಂತೆಲ್ಲ ಹೇಳ್ತಿರ್ತಾರೆ. ಮಹಾರಾಜರು ನಗ್ತಾ ಹೇಳ್ತಿರ್ತಾರೆ, ಈ ನಮ್ಮ ವಿಶ್ವಾಸ ಇಡೀ ಪ್ರಪಂಚಕ್ಕೆ ಒಂದು ಉಡುಗೊರೆ ಆಗ್ಲಿ. ಮಂತ್ರಿಗೂ ನಿಮ್ಗೆ ನಾನು ಉನ್ನತಿನ ಕೊಡ್ತಾ ಇದ್ದೀನಿ. ಈಗ ಸೈನ್ಯದ ಒಂದು ದೊಡ್ಡ ಭಾಗ ಏನಿದೆ ಅದಕ್ಕೆ ನೀವು ಇನ್ಮೇಲೆ ಜನರಲ್. ಇನ್ನ ಮಿಸ್ ಗೂಗೆ ನಾವು ಉನ್ನತ ರಾಜ್ಯದ ನಾಣ್ಯಗಳನ್ನ ಕೊಡ್ತೀವಿ, ಮತ್ತೆ ಅದ್ರ ಜೊತೆಗೆ 10,000 ಬೆಳ್ಳಿಯ ನಾಣ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಈ ಮಾತನ್ನೆಲ್ಲ ಕೇಳಿ ಮಂತ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ. ಈಗ ಅವರು ಜನರಲ್ಗೂ ಸೊ ಈಗ ಅವರು ತಲೆ ಭಕ್ತ ನಮಸ್ಕಾರ ಮಾಡ್ತಾ ಮಹಾರಾಜರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಹಾರಾಜರು ನಿಂತ್ಕೊಂಡು ಅವ್ರ ಮನ್ಸಲ್ಲಿ ಅವರೇ ಮಾತಾಡ್ಕೊತಿರ್ತಾರೆ, ಮೋಸ್ಟ್ಲಿ ನಾನು ಮಹಾರಾಣಿನ ತಪ್ಪಾಗಿ ತಿಳ್ಕೊಬಿಟ್ಟೆ ಅನ್ಸುತ್ತೆ. ಈಗ ಸೀನು ಶಿಫ್ಟ್ ಆಗಿ ಮಹಾರಾಜರೇನಿರ್ತಾರೋ ಮಹಾರಾಣಿ ಅರಮನೆಗೆ ಹೋಗ್ತಾರೆ. ಇದನ್ನ ನೋಡಿ ಮಹಾರಾಣಿ ಸೇವಕ್ಕೆ, ಮಹಾರಾಜರೇ ಅಂತ ಹೇಳ್ಬಿಟ್ಟು ಅವಳು ನಮಸ್ಕಾರ ಮಾಡ್ತಿರ್ತಾಳೆ. ಆಗ ಮಹಾರಾಜರು ಕೇಳ್ತಿರ್ತಾರೆ, ಎಲ್ಲಿ ಮಹಾರಾಣಿ, ಯಾಕೆ ಅವ್ರು ಇವತ್ತು ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ ಬರ್ಲಿಲ್ವಲ್ಲ, ಯಾಕೆ ಅವ್ರು ಇನ್ನೂ ಕೋಪದಲ್ಲಿದ್ದಾರಾ ಅಂತ ಕೇಳ್ತಿರ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.